ಹೌದು, ಹೀಗೆ ಭೀಕರವಾಗಿ ಓಂ ಪ್ರಕಾಶ್ ಅವರ ಹತ್ಯೆಯಾಗಿದೆ. ಪುತ್ರ ಕಾರ್ತಿಕೇಶ್ ತಂಗಿ ಮೇಲೂ ಶಂಕೆಯನ್ನ ವ್ಯಕ್ತಪಡಿಸಿ ದೂರನ್ನ ಕೊಟ್ಟಿದ್ದಾರೆ. ಹೀಗಾಗಿ ಪುತ್ರಿ ಕೃತಿ ಅವರ ಪಾತ್ರ ಏನು ಈ ಕೊಲೆಯಲ್ಲಿ ಅನ್ನುವಂತ ಬಗ್ಗೆ ಪೊಲೀಸರು ಸದ್ಯ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ತಂಗಿ ಮನೆಯಲ್ಲಿದ್ದ ಅಪ್ಪನನ್ನ ಕರೆಸಿ ಮುಹೂರ್ತ ಇಟ್ಲ ಮಗಳು. ಪ್ರೀ ಪ್ಲಾನ್ ಮಾಡಿ ಹತ್ಯೆಗೈದು ಆತ್ಮರಕ್ಷಣೆಗೆ ಕೊಂದೆ ಎಂದ್ಲ ಹೆಂಡತಿ. ಓಂ ಪ್ರಕಾಶ್ ಕೊಲೆಯಲ್ಲಿ ಅಮ್ಮ ಮಗಳ ಪಾತ್ರದ ಬಗ್ಗೆ ಖಾಕಿ ತನಿಖೆ. ನಿವೃತ್ತ ಡಿಜಿ ಅಂಡ್ ಐಜಿಪಿ ಕೊಲೆ ಕೇಸ್ನಲ್ಲಿ ಹೆಂಡತಿಯೇ A1, ಮಗಳೇ A2. ಇಡೀ ಪ್ರಕರಣ ಇವರಿಬ್ಬರ ಮೇಲೆಯೇ ನಿಂತಿದೆ. ಪತ್ನಿ ಪಲ್ಲವಿಯೇ ಗಂಡ ಓಂ ಪ್ರಕಾಶ್ಗೆ ಘನಘೋರವಾಗಿ ಚುಚ್ಚಿ ಚಟ್ಟ ಕಟ್ಟಿದ್ಲು ಅನ್ನೋದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಆದ್ರೆ ಇಲ್ಲಿ ಮಗಳ ಪಾತ್ರವೇನು ಅನ್ನೋದನ್ನ ಪತ್ತೆ ಹಚ್ಚೋದೆ ಪೊಲೀಸರಿಗೆ ತಲೆನೋವಾಗಿದೆ. ಯಾಕಂದ್ರೆ ಪುತ್ರಿ ಕೃತಿ ವಿಚಾರಣೆಗೆ ಸಹಕರಿಸ್ತಾ ಇಲ್ಲ. ಇತ್ತ ಪುತ್ರ ಕಾರ್ತಿಕೇಶ್ ತಾಯಿ ಮತ್ತು ತಂಗಿ ಕೃತಿನೇ ಕೊಲೆ ಮಾಡಿದ್ದಾರೆ ಅಂತ ಶಂಕೆ ವ್ಯಕ್ತಪಡಿಸಿ ದೂರು ನೀಡಿದ್ದಾರೆ. ನನ್ನ ತಾಯಿ ಪಲ್ಲವಿ ನಮ್ಮ ತಂದೆ ಮಾಜಿ ಡಿಜಿಪಿ ಓಂ ಪ್ರಕಾಶ್ಗೆ ಕಳೆದ 1 ವಾರದಿಂದ ಕೊಲೆ ಬೆದರಿಕೆ ಹಾಕುತ್ತಿದ್ದರಿಂದ ತಂದೆಯವರು ಅವರ ಸಹೋದರಿಯಾದ ಸರಿತಾ ಕುಮಾರಿ ಅವರ ಮನೆಯಲ್ಲಿ ವಾಸವಿದ್ರು. ನಂತರ ನನ್ನ ತಂಗಿಯಾದ ಕೃತಿ 2 ದಿನಗಳ ಹಿಂದೆ ಸರಿತಾ ಕುಮಾರಿ ಅವರ ಮನೆಗೆ ಹೋಗಿ ನಮ್ಮ ತಂದೆಯವರನ್ನ ಮನೆಗೆ ಬರುವಂತೆ ಪೀಡಿಸಿ ಕರೆದುಕೊಂಡು ಬಂದಿದ್ಲು. ಏಪ್ರಿಲ್ 20ರ ಸಂಜೆ ಸುಮಾರು 5 ಗಂಟೆಗೆ ನಾನು ದೊಮ್ಮಲೂರಿನಲ್ಲಿರುವ ಕರ್ನಾಟಕ ಗಾಲ್ಫ್ ಅಸೋಸಿಯೇಷನ್ನಲ್ಲಿರಬೇಕಾದ್ರೆ ನಮ್ಮ ಪಕ್ಕದ ಮನೆಯವರಾದ ಜಯಶ್ರೀ ಶ್ರೀಧರನ್ ಕರೆ ಮಾಡಿ ನಿಮ್ಮ ತಂದೆ ಓಂ ಪ್ರಕಾಶ್ ದೇಹ ಕೆಳಗಡೆ ಬಿದ್ದಿರುತ್ತದೆಂದು ತಿಳಿಸಿದ್ರು. ತಕ್ಷಣ ನಾನು ಸುಮಾರು 5 ಗಂಟೆ 45 ನಿಮಿಷಕ್ಕೆ ಮನೆಗೆ ಬಂದು ನೋಡಿದೆ. ಮನೆಯಲ್ಲಿ ಪೊಲೀಸ್ ಮತ್ತು ಸಾರ್ವಜನಿಕರು ಇದ್ರು. ನಮ್ಮ ತಂದೆಯವರ ತಲೆಗೆ ಮತ್ತು ಮೈತುಂಬ ರಕ್ತವಾಗಿತ್ತು. ದೇಹದ ಪಕ್ಕದಲ್ಲಿ ಹೊಡೆದಿರುವ ಬಾಟಲ್ ಮತ್ತು ಚಾಕು ಇತ್ತು. ನಂತರ ನಮ್ಮ ತಂದೆಯವರ ದೇಹವನ್ನ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಯಿತು. ನಮ್ಮ ತಾಯಿ ಪಲ್ಲವಿ ತಂಗಿ ಕೃತಿ ಖಿನ್ನತೆಯಿಂದ ಬಳಲುತ್ತಿದ್ದು ಪ್ರತಿನಿತ್ಯ ನಮ್ಮ ತಂದೆಯೊಂದಿಗೆ ಜಗಳ ಮಾಡ್ತಿದ್ರು. ನಮ್ಮ ತಾಯಿ ಪಲ್ಲವಿ ಮತ್ತು ತಂಗಿ ಕೃತಿ ನಮ್ಮ ತಂದೆಯನ್ನು ಕೊಲೆ ಮಾಡಿರುವ ಬಗ್ಗೆ ಶಂಕೆ ಇದ್ದು ಈ ಬಗ್ಗೆ ಕಾನೂನು ಕ್ರಮ ಜರುಗಿಸಬೇಕು. ತಂಗಿ ಮನೆಯಲ್ಲಿದ್ದ ಅಪ್ಪನನ್ನ ಪೀಡಿಸಿ ಕರೆತಂದಿದ್ದ ಮಗಳು ಕೃತಿ. ಮಗಳ ಮೇಲೆ ಅನುಮಾನ ಮೂಡೋದಕ್ಕೆ ಇದೇ ಕಾರಣ. ಪುತ್ರ ಕಾರ್ತಿಕೇಶ್ ನೀಡಿರೋ ದೂರಿನಲ್ಲಿ ಇದೊಂದು ಅಂಶ ಪೊಲೀಸರ ತಲೆ ಕೆಡಿಸಿದೆ. ಅದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಕಳೆದ 1 ವಾರದಿಂದ ಪತ್ನಿ ಪಲ್ಲವಿಯಿಂದ ಕೊಲೆ ಬೆದರಿಕೆ ಇತ್ತು. ಇದರಿಂದ ಬೆದರಿದ ಓಂ ಪ್ರಕಾಶ್ ಮನೆ ಬಿಟ್ಟು ಹೋಗಿದ್ರು. 2 ದಿನದ ಹಿಂದೆ ಸಹೋದರಿ ಸರಿತಾ ಮನೆಯಲ್ಲಿ ವಾಸವಿದ್ರು. ಕೃತಿಗೆ ಅತ್ತೆ ಮನೆಯೂ ಆಗಿರೋ ಓಂ ಪ್ರಕಾಶ್ ತಂಗಿ ಸರಿತಾ ಮನೆಗೆ ಬಂದಿದ್ದ ಕೃತಿ ಅಪ್ಪನನ್ನ ಮನವೊಲಿಸಿ ಮನೆಗೆ ಬರುವಂತೆ ಪೀಡಿಸಿ ಕರೆತಂದಿದ್ಲು. ಇದನ್ನೇ ಪುತ್ರ ಕಾರ್ತಿಕೇಶ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಹೀಗಾಗಿ ಅಪ್ಪನನ್ನ ಕರೆತಂದ ಮಗಳಿಗೂ ಕೊಲೆ ಬಗ್ಗೆ ಗೊತ್ತಿತ್ತ ಅಥವಾ ಸಹಜವಾಗಿಯೇ ತಂದೆಯನ್ನ ಮನವೊಲಿಸಿ ಮನೆಗೆ ಕರೆತಂದಿದ್ದ? ಈ ಬಗ್ಗೆ ಮಗಳ ಪಾತ್ರದ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ. ಆದ್ರೆ ತನಿಖೆಗೆ ಸಹಕಾರ ನೀಡದ ಕೃತಿ ಫಿಂಗರ್ ಪ್ರಿಂಟ್ ನೀಡಲು ಹಿಂದೇಟು ಹಾಕ್ತಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ಈವರೆಗೂ ಕೃತಿಯನ್ನ ಬಂಧಿಸದ ಪೊಲೀಸರು ತೀವ್ರ ವಿಚಾರಣೆ ನಡೆಸ್ತಿದ್ದಾರೆ. ಸ್ಟೇಷನ್ ಮುಂದೆ ಅಮ್ಮ ಮಗಳ ಹೈ ಡ್ರಾಮಾ. ನಿನ್ನೆ ರಾತ್ರಿ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿದ್ದ ಅಮ್ಮ ಮಗಳನ್ನ ಇವತ್ತು HSR ಪೊಲೀಸ್ ಸ್ಟೇಷನ್ ಕರೆತರಲಾಯಿತು. ಈ ವೇಳೆ ಕಾರಿನಿಂದ ಇಳಿಯದೆ ಏಯ್ ನನ್ನ ಮುಟ್ಬೇಡಿ, ಯಾಕೆ ಟಚ್ ಮಾಡ್ತೀರಾ ಅಂತ ಪೊಲೀಸರಿಗೆ ಆವಾಜ್ ಹಾಕಿದ್ರು. ಕೊನೆಗೆ 10ಕ್ಕೂ ಹೆಚ್ಚು ಮಹಿಳಾ ಸಿಬ್ಬಂದಿ ಮನವೊಲಿಸಿದ್ರು. ಕೊನೆಗೆ ಸ್ಟೇಷನ್ ಒಳಗೆ ಪಲ್ಲವಿ ಬಂದ್ರೆ ಮಗಳು ಬೇಸ್ಮೆಂಟ್ ನಲ್ಲೇ ಕುಳಿತಿದ್ಲು. ಮಡಿವಾಳ ಎಸಿಪಿ ವಾಸುದೇವ್ ಮುಂದೆ ಹೇಳಿಕೆ ನೀಡಿರೋ ಪತ್ನಿ ಪಲ್ಲವಿ ಆತ್ಮರಕ್ಷಣೆಗಾಗಿ ಕೊಂದೆ ಅಂತ ಹೇಳಿದಾಳೆ. ಆದ್ರೆ ಮಗಳ ಕೃತಿ ಈವರೆಗೂ ಏನನ್ನೋ ಬಾಯಿ ಬಿಟ್ಟಿಲ್ಲ. ಡೊಮೆಸ್ಟಿಕ್ ವೈಲೆನ್ಸ್ ಎಂದ ಓಂ ಪ್ರಕಾಶ್ ಪತ್ನಿ ಪಲ್ಲವಿ. ವಿಚಾರಣೆ ತೀವ್ರಗೊಳಿಸಿರೋ ಪೊಲೀಸರು ಪಲ್ಲವಿಯನ್ನ HSR ಲೇಔಟ್ನ ಮನೆ ಕರೆತಂದಿದ್ರು. ಸ್ಥಳ ಮಹಜರ್ ನಡೆಸಿದ್ರು. ಈ ವೇಳೆ ಮಾಧ್ಯಮಗಳ ಮುಂದೆ ಮಾತನಾಡಲು ಪ್ರಯತ್ನಿಸಿದ ಪಲ್ಲವಿ ಹೇಳಿದ್ದು ಒಂದೇ ಮಾತು, ಅದುವೇ ಡೊಮೆಸ್ಟಿಕ್ ವೈಲೆನ್ಸ್, ಡೊಮೆಸ್ಟಿಕ್ ವೈಲೆನ್ಸ್. Domestic violence, domestic violence, domestic violence. ಮಗಳ ಮದುವೆ ಬಗ್ಗೆ ಅಪಾರ ಕನಸು ಕಂಡಿದ್ದ ಓಂ ಪ್ರಕಾಶ್. ಓಂ ಪ್ರಕಾಶ್ ಕೊಲೆ ಕೇಸ್ನಲ್ಲಿ ಮಗಳ ಮೇಲೆಯೂ ಡೌಟ್ ಇದೆ. ಆದ್ರೆ ಆಪ್ತರು ಹೇಳೋ ಪ್ರಕಾರ ಮಗಳ ಮದುವೆ ಬಗ್ಗೆ ಓಂ ಪ್ರಕಾಶ್ ಕನಸು ಕಂಡಿದ್ರಂತೆ, ಮದುವೆ ಮಾಡಬೇಕು ಅಂತ ಹೇಳ್ಕೊಂಡಿದ್ರಂತೆ. ಆದ್ರೆ ಅದೇ ಮಗಳು ಅಮ್ಮನ ಜೊತೆ ಸೇರಿ ಕೊಲೆಗೆ ಸಾಥ್ ಕೊಟ್ಲಾ ಅನ್ನೋ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ. ಅವರು ಮಗನಿಗೂ ಒಂದು ಅನುಕೂಲ ಮಾಡಿಕೊಟ್ಟಿದ್ರು, ಮಗನಿಗೂ ಕೂಡ ಅವರು ವ್ಯಾಪಾರ ಎಲ್ಲ ಮಾಡಿಕೊಟ್ಟಿದ್ರು. ಪಾಪ ಹೊಸ ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ರು ನನಗೆ.
ಹಾಗಾಗಿ ಅವನ್ನ ಪಾಪ ಮಗಳು ಮದುವೆ ಮಾಡಬೇಕು ಅಂತ ಒಂದು ಅವರಲ್ಲಿ ಆಲೋಚನೆ ಇತ್ತು. ನಿತ್ಯ ಜಗಳವಾಡ್ತಿದ್ದ ಪತ್ನಿ ಪಲ್ಲವಿ ಊಟ ಮಾಡ್ತಿದ್ದ ಓಂ ಪ್ರಕಾಶ್ಗೆ ಇರಿದು ಕೊಂದಿದ್ದಾಳೆ. ಆತ್ಮರಕ್ಷಣೆಗೆ ಕೊಂದಿದ್ದಾಗ ಹೇಳ್ಕೊಂಡಿದ್ದಾಳೆ. ಆದರೆ ಕೊಲೆ ನಡೆಯುವಾಗ ಮಗಳಿದ್ಲಾ ಅನ್ನೋ ಬಗ್ಗೆ ತನಿಖೆ ನಡೀತಿದೆ. ಶಿವಪ್ರಸಾದ್ ಶಾಂತಮೂರ್ತಿ ಜೊತೆ ಕಿರಣ್ HV TV9 ಬೆಂಗಳೂರು.